ಅಮಿತ್ ಶಾ ಎಂಟ್ರಿ ಹೊತ್ತಲ್ಲೇ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ನಿವಾಸದಲ್ಲಿ ನಡೆದಿರುವಂತಹ ಸಭೆ, ಸುಮಾರು 2 ಗಂಟೆಗಳ ಕಾಲ ನಡೆದಿರುವಂತಹ ಹೈ ಲೆವೆಲ್ ಸಭೆ. ಪ್ರಹ್ಲಾದ್ ಜೋಶಿ ಭೇಟಿ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಮೀಟಿಂಗ್ ಅನ್ನು ಮಾಡಿದೆ. ರೆಬೆಲ್ಸ್ ಮೀಟಿಂಗ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಭಾಗಿಯಾಗಿರುವಂಥದ್ದು. ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಮಹತ್ವದ ಚರ್ಚೆ ಮಾಡಲಾಗಿದೆ. ವಿಜಯೇಂದ್ರ ಬದಲಾವಣೆ ಕುರಿತು ವಿ ಸೋಮಣ್ಣ ಜೊತೆ ಚರ್ಚೆ ನಡೆಸಲಾಗಿದೆ. ಬಿಜೆಪಿ ಹೈಕಮಾಂಡ್ ಬಳಿ ವಿಚಾರವನ್ನು ಪ್ರಸ್ತಾಪಿಸುವಂತೆ ಮನವಿಯನ್ನು ಮಾಡಲಾಗಿದೆ ಸೋಮಣ್ಣ ಅವರಿಗೆ. ಅಮಿತ್ ಶಾ ಜೊತೆ ಬಿವೈವಿ ಬಗ್ಗೆ ಚರ್ಚೆ ನಡೆಸ್ತಾರಾ ಸೋಮಣ್ಣ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಅಮಿತ್ ಶಾ ಅವರ ರಾಜ್ಯ ಭೇಟಿ ಹೊತ್ತಲ್ಲೇ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿರುವಂಥದ್ದು. ಜಿಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ, ಮಾಜಿ ಸಂಸದರು ಜಿಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ 2 ಗಂಟೆಗಳು ಅಧಿಕ ಸಭೆಯನ್ನು ನಡೆಸಿರುವಂಥದ್ದು. ಮಹತ್ವದ ವಿಚಾರಗಳು ಚರ್ಚೆ ಆಗಿರುವಂಥದ್ದು. ಹೈ ಲೆವೆಲ್ ಸಭೆ ನಡೆದಿರುವಂಥದ್ದು ಇಂದು ರೆಬೆಲ್ಸ್ ನಾಯಕರ ಮೀಟಿಂಗ್ನಲ್ಲಿ. ಅಮಿತ್ ಶಾ ಅವರು ಭೇಟಿ ನೀಡ್ತಾ ಇರುವಂಥ ಹೊತ್ತಲ್ಲಿ ಈ ಒಂದು ಸಭೆಯಲ್ಲಿ ಸೋಮಣ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಭಾಗಿಯಾಗಿರುವಂಥದ್ದು. ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮೇಲೆ ತುಂಬ ಜನ ಅಸಮಾಧಾನಿತರಿದ್ದಾರೆ. ಅವರ ಮೇಲುಗೈ ಸಾಧಿಸಲಾಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥ ರೀತಿಯಲ್ಲಿ ಇವರ ವಿರುದ್ಧ ಇರುವಂಥ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂಥ ಒಂದಷ್ಟು ಜನರ ಪಟ್ಟು ಈ ವಿಚಾರವನ್ನು ವಿ ಸೋಮಣ್ಣ ಅವ್ರ ಜೊತೆ ಚರ್ಚೆಯನ್ನು ಮಾಡಿ, ಇದನ್ನು ನೀವು ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸಿ ಎನ್ನುವಂಥ ಒಂದು ಮನವಿಯನ್ನು ವಿ ಸೋಮಣ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಅಸಮಾಧಾನಿತ ಈ ರೆಬೆಲ್ಸ್ ನಾಯಕರು ಯಾರಿದ್ದಾರೆ ಇವರೆಲ್ಲರೂ ಅವ್ರ ಜೊತೆ ಮನವಿಯನ್ನು ಮಾಡಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ 2 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದಿರುವಂತಹ ಹೈ ಲೆವೆಲ್ ಸಭೆ. ಕೇಂದ್ರ ಸಚಿವ ಸೋಮಣ್ಣ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಪ್ರಹ್ಲಾದ್ ಜೋಶಿ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂಥ ಹಿನ್ನೆಲೆ ಆಕ್ಟಿವ್ ಆಗಿರುವಂಥದ್ದು, ಇಮಿಡಿಯೇಟ್ಲಿ ಮೀಟಿಂಗ್ ಆಗಿರುವಂಥದ್ದು. ಇನ್ನು ಇದೇ ಹೊತ್ತಲ್ಲಿ ರಾಜ್ಯಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ನೀಡ್ತಾ ಇರುವಂಥ ಹಿನ್ನೆಲೆ ಸೋಮಣ್ಣ ಅವರಿಗೆ ಮನವಿಯನ್ನು ಮಾಡಿರುವಂಥದ್ದು. ಈ ಒಂದು ಅಸಮಾಧಾನಿತರು ಯಾರಿದ್ದಾರೆ, ರೆಬೆಲ್ಸ್ ಯಾರಿದ್ದಾರೆ, ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವಂಥದ್ದು. ಯಡಿಯೂರಪ್ಪ ಅವರ ಮಗ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಕಡೆಯೂ ಕೂಡ ಪ್ರಾಬಲ್ಯವನ್ನು ಸಾಧಿಸ್ತಾ ಇದ್ದಾರೆ, ಮೇಲುಗೈನ ಸಾಧಿಸ್ತಾ ಇದ್ದಾರೆ. ಆದ್ದರಿಂದ ರೆಬೆಲ್ಸ್ ಟೀಮ್ ಈ ಕ್ಷಣಕ್ಕೆ ಆಕ್ಟಿವ್ ಆಗಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ನೀಡ್ತಾ ಇರುವಂಥ ಹಿನ್ನೆಲೆ ಎಲ್ಲರೂ ಒಟ್ಟಾಗಿ ಸೇರಿ ಮನವಿಯನ್ನು ಮಾಡಿದರೆ ಏನಾದರೂ ಬದಲಾವಣೆ ತರಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಹೈ ಲೆವೆಲ್ ಸಭೆ ಆಗಿರ್ಬೋದಂತ ಹೌದು, ಎಷ್ಟು ಜನ ಅಸಮಾಧಾನಿತರು ಇದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಯಾರೆಲ್ಲ ರೆಬೆಲ್ಸ್ ನಾಯಕರು ಒಟ್ಟಾಗಿ ಸೇರಿ ಮೀಟಿಂಗ್ ಮಾಡಿರುವಂಥದ್ದು ಜಿಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ನೋಡ್ಬೋದು ತಾವು ವಿಜುವಲ್ಸಲ್ಲಿ. ಹೈ ಲೆವೆಲ್ ಮೀಟಿಂಗ್ ಆಗ್ತಾ ಇರುವಂಥದ್ದು. ಅಮಿತ್ ಶಾ ಅವರು ಭೇಟಿ ನೀಡುವಂಥ ಹೊತ್ತಲ್ಲಿ ಬದಲಾವಣೆಯ ಚರ್ಚೆಯನ್ನು ವಿ ಸೋಮಣ್ಣ ಅವರು ಕುರಿತು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಏನಾದರೂ ಬದಲಾವಣೆ ತರಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ನೋಡಬೇಕಾಗಿದೆ. ಏನಾಗಬಹುದು ರೆಬೆಲ್ಸ್ ಮೀಟಿಂಗ್ನ ಪರಿಣಾಮ ಅನ್ನುವಂಥದ್ದು. ಏನಾದರೂ ಇದು ವರ್ಕೌಟ್ ಆಗುತ್ತಾ ರೆಬೆಲ್ಸ್ ನಾಯಕರು ಮಾಡ್ತಾ ಇರುವಂತಹ ಮೀಟಿಂಗ್? ವಿ ಸೋಮಣ್ಣ ಅವರು ಇವರ ಪರವಾದಂತಹ ಒಂದು ವಕಾಲತ್ತನ್ನು ವಹಿಸಿ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿ ಏನಾದರೂ ಬದಲಾವಣೆ ತರಕ್ಕೆ ಸಾಧ್ಯ ಇದೆಯಾ ವಿ ಸೋಮಣ್ಣ ಅವರು ಅಂತ ನೋಡಬೇಕಾಗಿದೆ. ಕೇಂದ್ರ ಸಚಿವರು ವಿ ಸೋಮಣ್ಣ ಅವರು ಎಲ್ಲ ಅಸಮಾಧಾನಿತ ರೆಬೆಲ್ಸ್ ನಾಯಕರು ವಿ ಸೋಮಣ್ಣ ಅವರ ಹತ್ರ ಮನವಿ ಮಾಡಿದ್ದಾರೆ. ಈ ವಿಚಾರವನ್ನು, ಏನು ಅಸಮಾಧಾನ ಇದೆ ಬಿವೈ ವಿಜಯೇಂದ್ರ ವಿರುದ್ಧ, ಈ ಒಂದು ವಿಚಾರವನ್ನು ವಿ ಸೋಮಣ್ಣ ಅವರು ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ಅಮಿತ್ ಶಾ ಅವರ ಜೊತೆ ಸುದೀರ್ಘವಾದಂಥ ಚರ್ಚೆಯನ್ನು ನಡೆಸಿ ಇಷ್ಟೊಂದು ಅಸಮಾಧಾನ ಇದೆ ರಾಜ್ಯಾಧ್ಯಕ್ಷರ ವಿರುದ್ಧ, ಇಷ್ಟೊಂದೆಲ್ಲ ಜನರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ದೂರನ್ನು ಕೊಡ್ತಾ ಇದ್ದಾರೆ, ಸೊ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಇದೀಗ ಬದಲಾವಣೆ ಮಾಡೋದು ಸಾಧ್ಯ ಇದೆಯಾ ರಾಜ್ಯಾಧ್ಯಕ್ಷರನ್ನು, ಯಾವ ಸಮುದಾಯದವ್ರನ್ನ ಮಾಡಿದ್ರೆ ಏನಾಗಬಹುದು, ಇದೆಲ್ಲ ಲೆಕ್ಕಾಚಾರಗಳನ್ನು ಇದೀಗ ಬಿಜೆಪಿ ವಲಯದಲ್ಲಿ ಮಾಡಲಿದ್ದಾರೆ. ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಲಿದ್ದಾರೆ ವಿ ಸೋಮಣ್ಣ ಅವರು.